ನನಗೆ ಯಾವುದೇ ಕಾರಣಕ್ಕೂ ಈ ಜೈಲು ಊಟ ಬೇಡ, ನನಗೆ ಮನೆ ಊಟ ಬೇಕು ಅಂತ ಹೇಳಿ ದರ್ಶನ್ದು ಒಂದು ವಾದ ಇತ್ತು. ಆದರೆ ಸ್ವಾಮಿ, ನಾವು ದರ್ಶನ್ಗೆ ಏನು ಕಡಿಮೆ ಮಾಡಿದ್ದೀವಿ ಅಂತ ಹೇಳಿ ಇವರು ಈ ಥರ ಮಾತಾಡ್ತಾ ಇದ್ದಾರೆ. ದರ್ಶನ್ಗೆ ಜೈಲು ಒಳಗಡೆ ಇದ್ದರೂ ಕೂಡ ಒಬ್ಬ ವಿಚಾರಣಾಧೀನ ಖೈದಿಯನ್ನು ಹೇಗೆ ನಡೆಸಿಕೊಳ್ಳಬೇಕೋ ಆ ಥರ ನಡೆಸ್ಕೊಳ್ತಾ ಇದ್ದೀವಿ, ಏನು ಈ ಮನುಷ್ಯನಿಗೆ ಸಮಸ್ಯೆ ಇಲ್ಲ, ಆ ಥರ ನೋಡ್ಕೊಳ್ತಾ ಇದ್ದೀವಿ ಅಂತ ಒಂದು ವಾದ ಜೈಲ್ ಕಡೆಯಿಂದ ಬಂದಿದೆ. 10 ದಿನಗಳ ಕಾಲ ಟೈಮ್ ಕೊಟ್ಟಿದ್ರಲ್ಲ ಅವ್ರಿಗೆ, ಅದೇ ನಿಮ್ಮ ಕಥೆ ಹೇಳ್ರಪ್ಪ, ನೀವು ಅಬ್ಸರ್ವೇಷನ್ಸ್ ಹೇಳಿ ಅಂತ ಜೈಲ್ ಅಧಿಕಾರಿಗಳಿಗೆ ಕೋರ್ಟ್ ಹೇಳಿತ್ತು. ಕೋರ್ಟ್ ಇವತ್ತು ಮಾತಾಡ್ತು. ಇವತ್ತು ಕೂಡ ಕಾಟೇರನಿಗೆ ಯಾವುದೇ ಕಾರಣಕ್ಕೂ ಮನೆ ಊಟ ಕೊಡುವುದಕ್ಕೆ ಅನುಮತಿಯನ್ನು ಕೋರ್ಟ್ ಕೊಡಲಿಲ್ಲ. ಮನೆ ಊಟದ ಅರ್ಜಿಯನ್ನು ಮತ್ತೊಮ್ಮೆ ಇದೀಗ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಬಹುಶಃ ಇದು ಹೀಗೆ ಮುಂದೆ ಬರೆದ್ರೆ ನೆಕ್ಸ್ಟ್ ಚಾರ್ಜ್ ಶೀಟೇ ಆಗಿಬಿಡುತ್ತೇನೋ, 90 ದಿನ ಕಳೆದೇ ಬಿಡುತ್ತೇನೋ ಗೊತ್ತಿಲ್ಲ. ಆಮೇಲೆ ಬೇಲ್ ಸಿಗುತ್ತೋ ನಮಗೆ ಗೊತ್ತಿಲ್ಲ. ಜೈಲು ಊಟ ಅದೇ ಕೊಡಬೇಕೇ ಹೊರತು ಮನೆಯ ಊಟ ನನಗೆ ಕೊಡಿ ಅಂತ ನಾನು ಇವರಿಗೆ ಕೊಡೋಕ್ಕೆ ಬರಲ್ಲ ಅಂಥೇಳಿ ಜೈಲು ಅಧಿಕಾರಿಗಳು ಹೇಳಿಬಿಟ್ಟಿದ್ದಾರೆ. ಯಾವ ತರಹದಲ್ಲಿ ಅಂತ ಹೇಳಿ ಅದಕ್ಕೊಂದು ವಿಧಾನ ಇರುತ್ತೆ. ಅದಕ್ಕೆ ನೋಡಿ, ಸೆಪ್ಟೆಂಬರ್ 5ರವರೆಗೂ ಕೂಡ ಇದೇ ದರ್ಶನ್ಗೆ ಮನೆ ಊಟ ಸಿಗಲ್ಲ, ಜೈಲಿನ ಮುದ್ದೆನೇ ಗ್ಯಾರಂಟಿ ಅಂತ. ಇನ್ನೂ 15 ದಿನಗಳ ಕಾಲ ಜೈಲೂಟ ತಿನ್ನಬೇಕಾಗತ್ತೆ. ದರ್ಶನ್ಗೆ ಮನೆಯೂಟ ನಿರಾಕರಿಸುವುದಕ್ಕೆ ಇದ್ದಂಥ ಕಾರಣಗಳು ಇಂಪಾರ್ಟೆಂಟ್ ಇಲ್ಲಿ. ಯಾಕೆ ದರ್ಶನ್ಗೆ ಮನೆಯೂಟ ಕೊಡೋಕ್ಕಾಗಲ್ಲ ಅನ್ನೋ ವಿಚಾರ ಇದೆಯಲ್ಲ, ಇದು ಇಂಪಾರ್ಟೆಂಟ್. ಇದು ನೋಡಿ, ದರ್ಶನ್ ಕೊಲೆ ಆರೋಪಿ, ಮನೆಯೂಟ ಕೊಡೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ದರ್ಶನ್ಗೆ ಅಂದರೆ ದರ್ಶನ್ ಹೇಗೆ ನಾವು ಟ್ರೀಟ್ ಮಾಡಿದ್ದೀವಿ ಎನ್ನುವುದರ ಬಗ್ಗೆ ಸಚಿತ್ರವಾದಂಥ ಒಂದು ವರದಿಯನ್ನು ಜೈಲು ಅಧಿಕಾರಿಗಳು ತಲುಪಿಸಿದ್ದಾರೆ. ಹೇಗೆ ನೋಡ್ಕೊಳ್ತಾ ಇದ್ದೀವಿ ದರ್ಶನನ್ನು ನಾವು ಈ ಒಂದು ಜೈಲಲ್ಲಿ ಅಂತ. ಮೂಳೆ ಸಮಸ್ಯೆ ಇತ್ತು ಸ್ವಾಮಿ, ಚಿಕಿತ್ಸೆಯನ್ನು ಕೊಡಿಸಲಾಗಿದೆ, ಅದಕ್ಕೆ ಏನು ಇಶ್ಯೂ ಇಲ್ಲ. ಈಗ ಆಗಸ್ಟ್ 1ನೇ ತಾರೀಕಿನಿಂದ ಆಗಸ್ಟ್ 15ನೇ ತಾರೀಕಿನವರೆಗೂ ಕೂಡ ಬ್ರೆಡ್ ಕೊಟ್ಟಿದ್ದೀವಿ, ಹಾಲು ಕೊಟ್ಟಿದ್ದೀವಿ, ಮೊಟ್ಟೆ ಕೊಟ್ಟಿದ್ದೀವಿ. ಇನ್ನೇನು ಕೊಡಬೇಕು ನಾವು ದರ್ಶನ್ಗೆ? ಜೈಲಿನ ವೈದ್ಯರು ಇರ್ತಾರಲ್ಲ, ಸಲಹೆ ಕೊಟ್ಟರು ಅಂತ 10 ದಿನಗಳ ಕಾಲ ಒಂದು ಮೂಳೆ ಸಮಸ್ಯೆ ಇದ್ದಾಗ ಒಬ್ಬ ಮನುಷ್ಯನಿಗೆ ಸ್ವಲ್ಪ ಪೌಷ್ಟಿಕಾಂಶಗಳು ಬೇಕಾಗ್ತವೆ. ಆ ಕಾರಣಕ್ಕೆ ಬ್ರೆಡ್ ಕೊಟ್ಟಿದ್ದೀವಿ, ಮೊಟ್ಟೆ ಕೊಟ್ಟಿದ್ದೀವಿ, ಹಾಲು ಕೊಟ್ಟಿದ್ದೀವಿ, ನಾವು ಚೆನ್ನಾಗಿ ನೋಡ್ಕೊಂಡಿದ್ದೀವಿ. 10 ದಿನಗಳ ಕಾಲ ವೈದ್ಯಕೀಯ ಸಲಹೆಯ ಮೇರೆಗೆ ಪೌಷ್ಟಿಕ ಆಹಾರವನ್ನೇ ಕೊಟ್ಟಿದ್ದೀವಿ. ಪೌಷ್ಟಿಕಾಂಶ ಕೊರತೆ ಬಗ್ಗೆ ಎಲ್ಲ ದೂರಿದೆಯಾ ಸ್ವಾಮಿ? ಬೇಕಾದ್ರೆ ರಿಪೋರ್ಟ್ ಚೆಕ್ ಮಾಡಲಿ ಇವರು, ಅದೇ ಡಾಕ್ಟ್ರ್ ಇದ್ದಾರಲ್ಲ. ಆಮೇಲೆ ಸರಿ ಹೋಗಿದೆ, ಇವ್ರಿಗೆ ಯಾವುದೇ ಕಂಪ್ಲೇಂಟ್ ನಮಗೆ ದರ್ಶನ್ ಕಡೆಯಿಂದ ಬಂದಿಲ್ಲ, ನನಗೆ ಸುಸ್ತಾಗ್ತಿದೆ, ಮತ್ತೇನೋ ಪ್ರಾಬ್ಲಮ್ ಆಗ್ತಿದೆ ಅಂಥೇಳಿ ಮನೆ ಊಟದ ವ್ಯವಸ್ಥೆಗೆ ಅನುಮತಿ ನೀಡೋದಕ್ಕೆ ಅವಕಾಶ ಇಲ್ಲ. ವೈದ್ಯಾಧಿಕಾರಿಗಳು ಯಾವುದೇ ಶಿಫಾರಸುಗಳನ್ನು ಮಾಡಿಲ್ಲ. ಮನೆ ಊಟ ಇವರಿಗೆ ಬೇಕಾಗಬಹುದು, ಇವ್ರಿಗೆ ಅದನ್ನೇ ಕೊಡಬೇಕು ಅಂಥೇಳಿ ಯಾವುದೇ ವೈದ್ಯರು ಕೂಡ ಒಂದು ಸಣ್ಣ ಶಿಫಾರಸನ್ನು ಕೂಡ ಇಲ್ಲಿ ಮಾಡಿಲ್ಲ. ದರ್ಶನ್ಗೆ ಯಾವುದಾದ್ರೂ ವಿಷಾಹಾರದ ಸಮಸ್ಯೆ ಕೂಡ ಇಲ್ಲ ಸ್ವಾಮಿ. ಏನೋ ಫುಡ್ ಪಾಯ್ಸನ್ ಆಗಿಬಿಟ್ಟಿದೆ, ಹಾಗಾಗಿದೆ, ಹೀಗಾಗಿದೆ, ಅವರಿಗೆ ವಾಂತಿ ಭೇದಿ ಏನೋ ಹೇಳಿದ್ರಲ್ಲ, ಈ ಥರದ್ದೇನೂ ಸಮಸ್ಯೆ ಇಲ್ಲ ಸ್ವಾಮಿ. ಜುಲೈ 17ರಿಂದ ವೈರಲ್ ಫೀವರ್ ಇತ್ತು ಅವ್ರಿಗೆ, ಅದಕ್ಕೆ ಚಿಕಿತ್ಸೆ ಕೊಟ್ಟಿದ್ದೀವಿ. ಅವ್ರಿಗೊಂದು ಜ್ವರ ಬಂದಿತ್ತು, ಸಾಂಕ್ರಾಮಿಕ ಜ್ವರ ಬಂದಿತ್ತು ಅವ್ರಿಗೆ, ಅದಕ್ಕೆ ಚಿಕಿತ್ಸೆ ಕೊಟ್ಟಿದ್ದೀವಿ ನಾವು. ಬೆಡ್ ರೆಸ್ಟ್ ಇದೆ. ಹೆಚ್ಚುವರಿ ಪೌಷ್ಟಿಕಾಹಾರದ ಸಲಹೆ ಬಂದಾಗ ಆ ಒಂದು ಆಹಾರವನ್ನು ಕೂಡ ಕೊಟ್ಟಿದ್ದೀವಿ. ಜುಲೈ 4ರಿಂದ 10 ದಿನಗಳ ಕಾಲ ಹಾಲು, ಮೊಟ್ಟೆ, ಬ್ರೆಡ್ ಎಲ್ಲ ಕೊಟ್ಟಿದ್ದೀವಿ. ಕ್ಯಾಲ್ಶಿಯಂ, ವಿಟಮಿನ್ D3 ಸಪ್ಲಿಮೆಂಟನ್ನು ಕೂಡ ನಾವು ಕೊಟ್ಟಿದ್ದೀವಿ. ದರ್ಶನ್ ಬರೆದಂಥ ಮನವಿ ಪತ್ರದಲ್ಲಿ ಜೈಲೂಟದಲ್ಲಿ ವಿಷಕಾರಿ ಅಂಶ ಇದೆ ಅಂತ ಉಲ್ಲೇಖವನ್ನು ಅವರು ಮಾಡಿಲ್ಲ. ಪೌಷ್ಟಿಕ ಆಹಾರ ಇಲ್ಲ ಅಂತ ಕೂಡ ಅವರು ಉಲ್ಲೇಖ ಮಾಡಿಲ್ಲ. ಕೇವಲ ಭುಜಕ್ಕೆ ಶಸ್ತ್ರಚಿಕಿತ್ಸೆ ಆಗಿದೆ, ಅದಕ್ಕೆ ಪೂರಕವಾದ ಚಿಕಿತ್ಸೆಗಳನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಸಮಸ್ಯೆ ದರ್ಶನ್ಗೆ ಇಲ್ಲ ಅಂತ ಅವ್ರು ಹೇಳ್ಕೊಳ್ತಾರೆ. 22ನೇ ತಾರೀಕು 7ನೇ ತಿಂಗಳು 2024ನೇ ಇಸ್ವಿಯಲ್ಲಿ ದರ್ಶನ್ಗೆ ಬೆನ್ನು ಬಂದಿತ್ತು, ಬಲಗಾಲ್ ನೋವು ಕೂಡ ಕಾಣಿಸ್ಕೊಂಡಿತ್ತು. ದರ್ಶನ್ ಈ ಹಿಂದೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿದ್ದರು. ಆಪರೇಷನ್ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಅವರಿಗೆ ನೋವು ಬಂದಿರಬಹುದು, ಅದಕ್ಕೂ ಜೈಲಿಗೂ ಸಂಬಂಧ ಇಲ್ಲ. ಅಕಸ್ಮಾತ್ ಅವ್ರಿಗೆ ನೋವು ಬಂದರೂ ಕೂಡ ಅದಕ್ಕೇನು ಟ್ರೀಟ್ಮೆಂಟ್ ಬೇಕೋ ಅದನ್ನು ನಾವು ಮಾಡಿದ್ದೀವಿ. ಆದರೆ ಇಲ್ಲಿ ಮನೆ ಊಟಕ್ಕೂ ಇದು ಯಾವುದೇ ಸಮಸ್ಯೆಗಳಿಗೂ ಸಂಬಂಧ ಇಲ್ಲ ಅಂಥೇಳಿ ಜೈಲಿನ ಅಧಿಕಾರಿಗಳು ಸರಿಯಾಗಿ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಈ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ದರ್ಶನ್ಗೆ ಜೈಲೂಟ ಕೊಡಕೂಡದು, ಮನೆ ಊಟ ಕೊಡಿ ಅಂತೇನು ಕೋರ್ಟ್ ಆರ್ಡರ್ ಮಾಡಲಿಲ್ಲ. ಕೇಸು ನಾನು ಮುಂದೂಡ್ತಾ ಇದ್ದೀನಿ ಅಂಥೇಳಿ ಈ ಕೇಸನ್ನು ಮುಂದೂಡಿದೆ.